ಪುತ್ತೂರು ಬಿಜೆಪಿ ಮುಖಂಡನ ಪುತ್ರನ ಲವ್ ಸೆಕ್ಸ್ ಧೋಕಾ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಾಣುವಂತಹ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ಯಾಕಂದ್ರೆ ಈ ಹಿಂದೆ ಮಗುವನ್ನ ಕರುಣಿಸಿದ ಆ ಯುವತಿಯನ್ನ ಮದುವೆ ಆಗ್ಲಿಕ್ಕೆ ನಿರಾಕರಿಸ್ತಾ ಇದ್ದ ಕೃಷ್ಣರಾವ್ ಈಗ ಸಂಧಾನಕ್ಕೆ ಒಪ್ಪಿದ್ದಾನೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ಸದಸ್ಯರು ಪ್ರತಿಭಾ ಕುಳ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಮೇಡಮ್, ಯಾಕೆ ಈ ಸಂಧಾನ ಈಗ ಸಡನ್ ಆಗಿ, ಯಾಕಂದ್ರೆ ಇಷ್ಟು ದಿನ ಅವನು ಹಠ ಹಿಡ್ಕೊಂಡು ಕೂತ್ಕೊಂಡಿದ್ದ, ಈಗ ಸಡನ್ ಆಗಿ ಸಂಧಾನ ಮಾಡ್ಲಿಕ್ಕೆ ಮುಂದೆ ಬಂದಿರುವಂತದ್ದು ಯಾಕೆ ಅಂತ ಎಕ್ಸಾಕ್ಟ್ಲಿ ರೀಸನ್ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ನಾವು ನೆಕ್ಸ್ಟ್ ಏನ್ ಮಾಡ್ತೇವೆ ಅಂತ ಹೇಳಿ. ಕಲ್ಲಡ್ಕದಲ್ಲಿ ಈಗಾಗಲೇ ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ ತೊಟಿಲ್ ಹಾಕುವ ಮುಖಾಂತರ. ಹಾಗಿರುವಾಗ ಮೇ ಬಿ ಅವರ ಲೀಡರ್ಸ್ ಹೇಳಿರ್ಬೋದು, ಅಥವಾ ಅವರಿಗೂ ಗೊತ್ತಿರ್ಬೋದು ಕಲ್ಲಡ್ಕ ಆದ್ಮೇಲೆ ಪುತ್ತೂರು ತುಂಬಾ ದೂರ ಇಲ್ಲ ಅಂತ ಹೇಳಿ, ನೆಕ್ಸ್ಟ್ ಪುತ್ತೂರಿಗೂ ನಾವು ಹೋಗ್ತೇವೆ ಅಂತ ಇರ್ಬೋದು. ಹಾಗಾಗಿ ಅಥವಾ ಗೊತ್ತಿಲ್ಲ, ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ, ಅಥವಾ ಅವನು ಈ ಕೇಸಿಂದ ಎಸ್ಕೇಪ್ ಆಗ್ಲಿಕ್ಕೆ ಬೇಕಾಗಿ ಅವನು ಇದನ್ನು ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಅವನು ಮದುವೆ ಆಗಬೇಕು. ಈಗ ಒಂದು ಲೆವೆಲಲ್ಲಿ ಅವನು ಒಪ್ಕೊಂಡಿದ್ದಾನೆ ಅಂತ ಹೇಳಿ ಮಧು ಆಚಾರ್ಯ ಅನ್ನೋರು, ಈ ಆಚಾರ್ಯ ಕಮ್ಯುನಿಟಿದು ಅವರು ಒಕ್ಕೂಟದ್ದು ಏನೋ ಸದಸ್ಯರಾಗಿದ್ದಾರೆ, ಅವರು ಈ ತಾಯಿಗೆ ಇನ್ಫಾರ್ಮ್ ಮಾಡಿದ್ದಾರೆ, ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಅವನನ್ನು ಮದುವೆಗೆ ಒಪ್ಪಿಸಿದ್ದೇನೆ. ಅವ್ರು ಮಾತುಕತೆಗಳನ್ನು ಮಾಡಿದ್ದಾರೆ. ಬಟ್ ಕೆಲವೊಂದು ಕಂಡೀಷನ್ಸ್ಗಳಿದೆ. ಕಂಡೀಷನ್ ಏನಂದ್ರೆ ಫಸ್ಟ್ ಕುತ್ಕೊಳ್ಬಾರ್ದು ಅಂತ ಹೇಳಿ, ಅದು ಆಕ್ಸೆಪ್ಟೇಬಲ್, ನಾವು ಅದನ್ನು ಒಪ್ಕೊಂಡಿದ್ದೇವೆ. ಅದರ ನಂತರ ಹೇಳಿದ್ದಾರೆ ಕಲ್ಲಡ್ಕದಲ್ಲಿ 24ಕ್ಕೆ ಆಗುವಂತ ಏನು ಕ್ರೆಡ್ಲಿಂಗ್ ಸೆರೆಮನಿ ಇದೆ ಅದು ಮಾಡಬಾರ್ದು ಅಂತ ಹೇಳಿ, ಅದನ್ನು ನಾವು ಒಪ್ಕೊಂಡಿದ್ದೇವೆ. ಬಟ್ ಈ ಹಿಂದೆಯೂ ಇಂಥದ್ದೆಲ್ಲ ಅವರು ಮಾತಾಡ್ಕೊಂಡು ಬಂದಿದ್ದಾರೆ, ಮಾತುಕತೆಗೆ ಅಂತ ಹೇಳಿ ಬಂದ್ಕೊಂಡು 6 ತಿಂಗಳು ಡ್ರ್ಯಾಗ್ ಮಾಡಿದ್ದಾರೆ ಟೈಮ್ ಅನ್ನು. ಈ ಸಲ ನಾವು ಅವ್ರಿಗೆ ಟೈಮ್ ಕೊಡ್ಲಿಕ್ಕೆ ರೆಡಿ ಇಲ್ಲ, ಸಾಕಷ್ಟು ಟೈಮ್ ಕೊಟ್ಟಾಗಿದೆ. ಈಗಾಗಲೇ ಮಗುವಿಗೆ 6-7 ತಿಂಗಳು ಆಯ್ತು. ಹಾಗಿರುವಾಗ ಡೆಡ್ ಲೈನ್ ಅನ್ನು ಕೊಟ್ಟಿದ್ದೇನೆ, January 31ಗೆ ಅದರ ಒಳಗೆ ಅವನು ಮದುವೆಯನ್ನು ಆಗಬೇಕು, ರಿಜಿಸ್ಟರ್ ಮ್ಯಾರೇಜ್ ಅನ್ನು ಆಗಬೇಕು. ಅದ್ದೂರಿಯಲ್ಲಿ ಮದುವೆ ಆಗುವಂತ ನಾವು ಖಂಡಿತವಾಗಿ ಹೇಳ್ತಾ ಇಲ್ಲ, ಲೀಗಲ್ ಆಗಿ ಅವನು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು. ಒಂದು ವೇಳೆ ಅವನು 31ಗೆ ಆಗ್ಲಿಲ್ಲ ಅಂತ ಆದ್ರೆ ನಾವು 7th of Februaryಗೆ ಕಲ್ಲಡ್ಕದಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಒಂದು ಕ್ರೆಡಲಿಂಗ್ ಸೆರೆಮನಿಯನ್ನು ಇಟ್ಕೊಳ್ತೇವೆ. ಇದು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಅಂತ ನಾನು ಹೇಳ್ಕೊಳ್ತೀನಿ. ಯಾಕೆಂದ್ರೆ ಮಗು ಮತ್ತೆ ತಾಯಿಯನ್ನೀಗ ಬೀದಿಗೆ ಹಾಕಿದ್ದಾರೆ. ಇದು ಈಗ ಪಬ್ಲಿಕ್ ಡೊಮೈನ್ ನಲ್ಲಿದೆ, ಇದು ಯಾರ್ದು ಪರ್ಸನಲ್ ಮ್ಯಾಟರ್ ಅಲ್ಲ. ನಾವು ಜನರಿಗೆ ಎಕ್ಸಾಂಪಲ್ಸ್ ಅನ್ನು ಕೊಟ್ಟಿದ್ದೇವೆ ಸಮಾಜದಲ್ಲಿ, ಮದುವೆ ಆಗದಿದ್ರು ಮಕ್ಕಳು ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು ಅಂತ ಹೇಳಿ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರತಿ ಸಲ ಹೇಳ್ತಾ ಇದ್ರು, ಮಕ್ಕಳು ಮಾಡಿ ಅಂತ ಹೇಳ್ತಾ ಇದ್ರು, 6 ಮಕ್ಕಳು ಮಾಡಿ 10 ಮಕ್ಕಳು ಮಾಡಿ ಅಂತ ಹೇಳಿ. ಈಗ ಒಂದು ಹಿಂದೂ ಹೆಣ್ಣು ಮಗಳಿಗೆ ಮದುವೆ ಆಗದೆ ಮಗು ಆಗಿದೆ, ಅದರ ಜವಾಬ್ದಾರಿಯನ್ನು ಅವ್ರು ತಗೊಳ್ಬೇಕಿತ್ತು, ಅವ್ರು ತಗೊಳ್ಳಿಲ್ಲ. ಹಾಗಾಗಿ ಅವ್ರು ಹೇಳಿದ ಮಾತಂತೆ ನಾವು ಇವತ್ತು ಕಲ್ಲಡ್ಕದಲ್ಲಿ February 7th ಒಂದು ವೇಳೆ ಮದುವೆ ಆಗಲಿಲ್ಲ ಅಂತ ಆದ್ರೆ ನಾವು ಇದನ್ನು ಈ ಪ್ರತಿಭಟನೆಯನ್ನು ಇಟ್ಕೊಳ್ಳಿಕ್ಕೆ ಹಮ್ಮಿಕೊಂಡಿದ್ದೀವಿ. ಈಗ 31ಗೆ ಅವರು ಮದುವೆ ಆಗಬೇಕು ಅಂತ ಕಂಡೀಷನ್ ಹಾಕಿದ್ರಿ. ಈ ಹಿಂದೆ ಅವರು ಧಮಕಿ ಕೂಡ, ಅವರ ಫ್ಯಾಮಿಲಿ ಮೇಲೆ ಧಮಕಿ ಕೂಡ ಹಾಕಿದಂತಹ ಪ್ರಸಂಗಗಳು ನಡೆದಿದ್ದಾವೆ. ಈ ಒಂದು ಕಾರಣಕ್ಕೆ, ಯಾಕಂದ್ರೆ ಒಂದು ಸಾರ್ವಜನಿಕವಾಗಿ, ಅದು ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಕ್ಷೇತ್ರ, ಕಲ್ಲಡ್ಕದಲ್ಲಿಯೇ ಕ್ರೆಡಲ್ ಸೆರೆಮನಿಗೆ ನೀವು ಮುಂದಾಗಿರುವಂತ ಸಾರ್ವಜನಿಕವಾಗಿ, ಅದು ಎಲ್ಲ ಒಂದ್ ಕಡೆ ಒತ್ತಡ ಆಯ್ತಾ? ಅದು ಗೊತ್ತಿಲ್ಲ ನನಗೆ. ಬಟ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನು ಎಫರ್ಟ್ಸ್ ಅನ್ನು ಹಾಕಲಿಲ್ಲ. ಈ ತಾಯಿ ಮಗು ಯಾರಿದ್ದಾರೆ ಅವರ ಮನೆ ಬಾಗಿಲಿಗೆ ಹೋಗಿದ್ರು. ಆ ಮಗುವಿಗೆ ಆಗ ಬರೇ ಒಂದು 40 ದಿನ ಏನಾಗಿತ್ತು. ರಿಕ್ವೆಸ್ಟ್ ಮಾಡಿದ್ದಾರೆ, ಕೂಗಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಬಟ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವ್ನ ಮದುವೆ ಆಗುದಿಲ್ಲ ಅಂತ ನಾನೇನ್ ಮಾಡ್ಲಿಕ್ಕೆ ಆಗ್ತದೆ, ಅದು ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಅಂತ ಹೇಳಿದ್ದಾರೆ. ಇದೇ ಪ್ರಕರಣ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿದು ಶಾಸಕರು ಅಲ್ಲಿ ಬರೆಸಿ ತಕೊಂಡಿದ್ರು, ಬರೀಲಿಕ್ಕೆ ಹೇಳಿದ್ರು, ಇಲ್ಲ ನಾವು ಮಾಡಿಸ್ತೀವಿ ಮದುವೆ, ನೀವು ಒಂದು ರಿಟರ್ನ್ ತಕೊಳ್ಳಿ ಅಂತ ಹೇಳಿ. ಬಟ್ ಇವಾಗ ಅವರು ಹೇಳ್ತಾ ಇದ್ದಾರೆ ಅದು ಪರ್ಸನಲ್ ಮ್ಯಾಟರ್ ಅಂತ ಹೇಳಿ. ಇದು ಪರ್ಸನಲ್ ಅಲ್ಲ. ಈ ಉದಾಹರಣೆ ಏನಿದೆ ನಮ್ಮ ಸಮಾಜವನ್ನು ಕೆಡಿಸುವಂತ ಪ್ರಕರಣ ಇದು. ಹಾಗಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಬರೀ ಭಾಷಣಕ್ಕೆ ಸೀಮಿತ ಆಗಿರ್ಬೋದು, ಮಕ್ಕಳು ಮಾಡಿ ಅಂತ ಹೇಳಿದಾರಲ್ಲ, ಈಗ ಮಗು ಆಗಿದೆಲ್ಲ, ಅವರು ಒಂದು ವೇಳೆ ಒತ್ತಡ ಮಾಡಿಕೊಂಡು ಆ ಹುಡುಗನನ್ನು ಮದುವೆ ಮಾಡಿಸ್ತಾ ಇದ್ದಾರೆ ಅಂತಾದ್ರು ಅದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮಾಡಿಸ್ತಾ ಇದ್ದಾರೆ ಅಂತ. ನನ್ನ ಲೆಕ್ಕದಲ್ಲಿ ಅವ್ರು ಮಾಡ್ತಾ ಇಲ್ಲ ಏನು, ಇವರ ಒತ್ತಡದಿಂದಾನೇ ಇದೆಲ್ಲ ಏನು ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾ ಇದೆಲ್ಲ ಏನು ಪ್ರೆಷರ್ ಇಂದಾಗಿ ಅವರಿಗೆ ಸಮಾಜದಲ್ಲಿ ಬದುಕಲಿಕ್ಕೆ ಏನು ಕಷ್ಟ ಇದೆ. ನಾವು ಲೀಗಲ್ ಆಗಿ ಏನೆಲ್ಲ ಮಾಡಬೇಕು ಅವರನ್ನು ತಡೆಯಲಿಕ್ಕೆ ಎಲ್ಲದನ್ನು ನಾವು ಮಾಡ್ತಾ ಇದ್ದೇವೆ. ಆ ಹುಡುಗನ ಬೇಲ್ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೇವೆ, ಅವನಿನ್ ಜೈಲಿಗೆ ಹೋಗ್ತಾನೆ, ಮದುವೆ ಆಗುದಿಲ್ಲ ತೊಂದರೆ ಇಲ್ಲ, ಜೈಲಿಗೆ ಹೋಗ್ಲಿ, ಕಾನೂನು ನಮ್ಮ ಸೈಡಲ್ಲಿ ಇದೆ. ಯಾಕೆಂದ್ರೆ ಅವನು ತಪ್ಪು ಮಾಡಿದ್ದಾನೆ, ಅವನ ತಪ್ಪಿದ್ದು ಪ್ರಾಯಶ್ಚಿತ್ತ ಏನು, ಅವನು ಮದುವೆ ಆಗ್ಬೇಕು, ಆ ಮಗುವಿಗೆ ಒಂದು ಅಪ್ಪ ಸಿಗ್ಬೇಕು, ತಾಯಿಗೆ ಆ ಹುಡುಗಿಗೆ ಒಂದು ಗಂಡ ಸಿಗ್ಬೇಕು.
ಈಗ ಬಿಜೆಪಿ ಮುಖಂಡನ ಮಗ ಒಂದು, ಇನ್ನೊಂದು ಬಿಜೆಪಿ ಮುಖಂಡರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವನನ್ನ ಸಂಧಾನ ಮಾಡಲಿಕ್ಕೆ, ಮದುವೆ ಆಗಬೇಕು ಅಂತ ಒತ್ತಡ ಹಾಕಿದ್ರು. ಅದ ನಂತರ ಆತನನ್ನ ಅವರ ತಂದೆಯನ್ನ ಬಿಜೆಪಿಯಿಂದನೇ ಬರ್ಖಾಸ್ತು ಮಾಡಿದ್ರು. ಆದರೂ ಕೂಡ ಒಪ್ಪಿರಲಿಲ್ಲ. ಕಲ್ಲಡ್ಕ ಪ್ರಭಾಕರ ಭಟ್ರು ಅದಕ್ಕೆ ಎಂಟ್ರಿ ಆಗಲಿಲ್ಲ ಅಂತ. ಆದರೆ ಕಾಂಗ್ರೆಸ್ ನೀವು ಕಾಂಗ್ರೆಸ್ಸಿಂದ ಬಿಲಾಂಗ್ ಮಾಡ್ತೀರಿ, ಮತ್ತು ಇನ್ನೊಂದು ಆಯೋಗದ ಸದಸ್ಯರು ಕೂಡ. ಇದು ಯಾವ ರೀತಿ ರಾಜಕೀಯವಾಗಿ ಇದು ಇದಾಗುತ್ತೆ? ಈ ಜಿಲ್ಲೆಯಲ್ಲಿ ಏನಂದ್ರೆ ಒಂದು ಪ್ರಕರಣ ದೊಡ್ಡ ರೀತಿಯಾಗಿ ಆಗಬೇಕು ಅಂತಾದ್ರೆ ಅದರಲ್ಲಿ ಹಿಂದೂ ಮುಸ್ಲಿಂ ಇರಬೇಕು. ಹಿಂದೂ ಮುಸ್ಲಿಂ ಇದ್ದಾಗ ಮಾತ್ರ ಆ ಹಿಂದೂ ಮುಸ್ಲಿಂ ಕೇಸ್ ಏನಿದೆ ಅದಕ್ಕೆ ನ್ಯಾಯ ಸಿಗ್ತದೆ. ಇಲ್ಲದ್ರೆ ಇದು ಯಾರಿಗೂ ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಇವರು ಬಡವರು, ಅದರಲ್ಲೂ ಇವರು ಹಿಂದುಳಿದವರು, ಅದರಲ್ಲೂ ಅದೊಂದು ಹೆಣ್ಣುಮಗಳು. ಹಾಗಾಗಿ ಏನಾದ್ರೂ ಚೂರು ರಾಜಕೀಯ ಬೇಳೆ ಬೇಯಿಸುವಂತದ್ದು ಏನಾದ್ರೂ ಇದ್ದಿದ್ರೆ ಇವತ್ತು ಈ ಪ್ರಕರಣ ಕ್ಲೋಸ್ ಆಗ್ತಾ ಇತ್ತು. ಈ ಇಷ್ಟೊಂದು ಡ್ರ್ಯಾಗ್ ಮಾಡುವಂತ ಅವಕಾಶ ಇರಲಿಲ್ಲ ಯಾರಿಗೆ ಸಹ. ಮತ್ತೆ ಪ್ರಭಾಕರ್ ಭಟ್ರದ ಕೆಪಾಸಿಟಿ, ಬಿಜೆಪಿಯ ಕೆಪಾಸಿಟಿ ಅಥವಾ ಹಿಂದೂ ಮುಖಂಡರ ಕೆಪಾಸಿಟಿ ಎಂತ ಅಂತ ಹೇಳಿ ಈ 6 ತಿಂಗಳಲ್ಲಿ ನಮ್ಮ ಜನರಿಗೆ ಗೊತ್ತಾಯಿತು. ಒಂದು ಫ್ಯಾಮಿಲಿಯಲ್ಲಿ 4 ಜನ ಇರೋದು, ಗಂಡ ಹೆಂಡತಿ 2 ಮಕ್ಕಳು. ಆ ಒಂದು ಫ್ಯಾಮಿಲಿಯವರು ಅವರೇನು ಮಲ್ಟಿ ಮಿಲಿಯನರು ಅಲ್ಲ, ದೊಡ್ಡ ರಾಜಕೀಯ ಹುದ್ದೆಯವರು ಅಲ್ಲ. ಅವರನ್ನು ಬಗ್ಗಿಸ್ಲಿಕ್ಕೆ ಇವರಿಗೆ ಆಗ್ಲಿಲ್ಲ ಅಂತಾದ್ರೆ ಇವರ ಕೆಪಾಸಿಟಿ ಮೇಲೆ ಪ್ರಶ್ನೆ ಬರ್ತದೆ, ಎಷ್ಟು ಕೆಪಾಸಿಟಿ ಇದೆ ಅಂತ, ಜನ ಇವರನ್ನು ಎಷ್ಟು ನಂಬಬಹುದು ಅಂತ. ಇದೆಲ್ಲ ಜನರಿಗೆ ಒಂದು ಪಾಠ. ರಾಜಕೀಯ ಮುಖಂಡರನ್ನು ಎಷ್ಟು ನಂಬಬಹುದು, ಹಿಂದೂ ಮುಖಂಡರನ್ನು ಎಷ್ಟು ನಂಬಬಹುದು. ಮತ್ತೆ ಇವರೆಲ್ಲ ಭಾಷಣ ಬಿಗಿತಾರೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿ. ಈಗ ಎಲ್ಲಿ ಹೇಳ್ತು ಹಿಂದುತ್ವ? ಹಿಂದುತ್ವ ಅಂದ್ರೆ ಏನು? ಈ ಸಂತ್ರಸ್ತೆ ಫ್ಯಾಮಿಲಿ ಯಾರಿದ್ದಾರೆ ಅವರು ಹಿಂದೂಗಳೇ, ಆ ಕಡೆ ಇದ್ದವರು ಹಿಂದೂಗಳೇ. ಹಾಗಿರುವಾಗ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹಿಂದೂಗಳ ಹತ್ರ ಆಗುದಿಲ್ಲ ಅಂತಾದ್ರೆ ಮತ್ತೆ ಇದಕ್ಕೆ ನಮ್ಮಂತವ್ರು ಫೈಟ್ ಮಾಡಬೇಕು, ಸಮಾಜ ಫೈಟ್ ಮಾಡಬೇಕು, ಎಲ್ಲಾ ಜಾತಿ ಧರ್ಮದವರು ಫೈಟ್ ಮಾಡಬೇಕು. ಯಾಕೆಂದ್ರೆ ನಮ್ಮ ಒಂದು ಹಿಂದೂ ಧರ್ಮದ ಹುಡುಗಿಗೆ, ಹಿಂದುತ್ವದ ಮುಖಂಡರಿಗೆ, ಹಿಂದುತ್ವವನ್ನು ರಕ್ಷಣೆ ಮಾಡುವ ಪಾರ್ಟಿಗೆ ಸಪೋರ್ಟ್ ಮಾಡಲಿಕ್ಕೆ ಆಗುದಿಲ್ಲ ಅಂತಾದ್ರೆ ನಮ್ಮಂತ ಜನಸಾಮಾನ್ಯರು, ಎಲ್ಲಾ ಜಾತಿ ಧರ್ಮದವರು ಇದಕ್ಕೆ ಕೈ ಜೋಡಿಸಬೇಕು. ಈ ಪ್ರಕರಣದಲ್ಲಿ ನೀವು ಆಸ್ ಎ ಕಾಂಗ್ರೆಸ್ ಲೀಡರ್ ಆಗಿ ನೀವು ಇದರಲ್ಲಿ ಎಂಟ್ರಿ ಆಗಿದ್ದ ಅಥವಾ ಹೇಗೆ? ನಾನು ಕಾಂಗ್ರೆಸ್ ಲೀಡರ್ ಅಲ್ಲ. ಈಗ ನಾನು ಬ್ಯಾಕ್ವರ್ಡ್ ಕಮಿಷನ್ ಮೆಂಬರ್. ನಮ್ಮ ಕಮಿಷನ್ ಅಲ್ಲಿ ಯಾವ ಪಾರ್ಟಿನೂ ಇಲ್ಲ. ವಿ ಆರ್ ನಾಟ್ ಅಂಡರ್ ಎನಿ ಪಾರ್ಟಿ. ಐ ಆಮ್ ನಾಟ್ ಅ ಕಾಂಗ್ರೆಸ್ ಪರ್ಸನ್. ಐ ವಾಸ್ ಅ ಕಾಂಗ್ರೆಸ್ ಪರ್ಸನ್ ಫಾರ್ ಅನದರ್ 3 years. ಐ ಆಮ್ ಜಸ್ಟ್ ಅ ಬ್ಯಾಕ್ವರ್ಡ್ ಕಮಿಷನ್ ಮೆಂಬರ್ ಅಂಡ್ ಮೋರ್ ಆಫ್ ನಾನೊಂದು ಹೆಣ್ಮಗಳು. ಮತ್ತೆ ಇನ್ನೊಂದು, ಈಗ ಈ ಸಂಧಾನಕ್ಕೆ ಆತ ಒಪ್ಪಿದ್ದಾನೆ, ಸಂಧಾನ ಎಲ್ಲಿ ಆಗಬೇಕು, ಏನ್ ಕಂಡೀಷನ್ಸ್ ಹಾಕಿದ್ದೀರಿ? ಫಸ್ಟ್ ಆಗಿ ನಾನು ಬರಬಾರ್ದು, ನಂಜುಂಡಿ ಅವರು ಸಂಧಾನಕ್ಕೆ ಬರಬಾರ್ದು, ಇವರು ಮೀಡಿಯಾದಲ್ಲಿ ಬಂದು ಕುತ್ಕೊಳ್ಬಾರ್ದು. ಇದು ಫಸ್ಟ್ ಕಂಡೀಷನ್. ಇದಕ್ಕಿಂತ ಮೊದಲನ ಕಂಡೀಷನ್ ಏನಿತ್ತಂದ್ರೆ, 1 ತಿಂಗಳ ಹಿಂದೆ ಕಂಡೀಷನ್ ಏನಿತ್ತಂದ್ರೆ ಮಗುವನ್ನು ಆಶ್ರಮಕ್ಕೆ ಕೊಡಬೇಕು. ಸೆಕೆಂಡ್ ಆಗಿ ತಾಯಿಯನ್ನು ಮದುವೆ ಆಗುವ ಮೊದಲು, ಆ ಸಂತ್ರಸ್ತೆಯನ್ನು ಮದುವೆ ಆಗುವ ಮೊದಲು ಕೇಸನ್ನು ವಾಪಸ್ ತಗೊಳ್ಬೇಕು. 3ನೇ ಆಗಿ ಕೇಸ್ ವಾಪಸ್ ತಗೊಂಡ ನಂತರ ಅವನು ಇದು ಡಿವೋರ್ಸ್ ಅನ್ನು ಕೊಡಬೇಕು. ಅವ್ನು ಮದುವೆ ಆಗ್ತಾನೆ ಮತ್ತೆ ಡಿವೋರ್ಸ್ ಅನ್ನು ಕೊಡಬೇಕು ಅಂತ ಹೇಳಿ 3 ಕಂಡೀಷನ್ಸ್ ಅನ್ನು ಇದಕ್ಕಿಂತ ಮೊದಲು ಹಾಕಿದ್ದಾನೆ. ಈ 3 ಕಂಡೀಷನ್ಗೆ ನಾವು ಒಪ್ಪಲಿಲ್ಲ. ಅದಕ್ಕಾಗಿ ಈಗ ಹೊಸ ಕಂಡೀಷನ್ ಏನಂದ್ರೆ, ಮಾತುಕತೆಗೆ ಬರುವಾಗ ನಾನು ಹೋಗಬಾರ್ದು, ನಂಜುಂಡಿ ಅವರು ಹೋಗಬಾರ್ದು, ಬರೀ ಆ ತಾಯಿ ಮತ್ತೆ ಮಗಳು ಮಾತ್ರ ಹೋಗಬೇಕು ಅಂತ ಹೇಳಿ. ನಾವು ಅವಳನ್ನು ಎಲ್ಲಿ ಕಳಿಸ್ಲಿಕ್ಕೆ ರೆಡಿ ಇಲ್ಲ. ಅವಳು ಯಾವ ಸಂಧಾನ, ಯಾವ ಮಾತುಕತೆ ಮಾಡಬೇಕು ಅಂತಾದ್ರೂ ಪುತ್ತೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಆಗಬೇಕು. ಯಾಕೆಂದ್ರೆ ಅಲ್ಲಿ ಆಲ್ರೆಡಿ ಕೇಸ್ ಇದೆ. ಆಲ್ರೆಡಿ ಇವರಲ್ಲಿ ಬರೆದು ಕೊಟ್ಟಿದ್ದಾರೆ, ನಾವು ನನ್ನ ಮಗನಿಗೆ 21 ವರ್ಷ ಆದ ಕೂಡಲೇ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿ. ಅಲ್ಲಿ ಆ ಪ್ರಕರಣ ಅಲ್ಲಿ ಹೋಗಬೇಕು. ಅವರಿಗೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಾದ್ರೆ ಅವರ ಕಮಿಷನರೇಟ್ ಅಲ್ಲಿ ಬರುವಂತ SP ಯಾರಿದ್ದಾರೆ ಅವರು ತುಂಬಾ ಒಳ್ಳೆಯವರು, ಅವ್ರ ಹತ್ರ ಹೋಗ್ಬೇಕು, ಅಲ್ಲಿ ಮಾತಾಡಬೇಕು. ಈಗ ಒಂದು ವೇಳೆ ಆತ ಸಂಧಾನದ ನಂತರ ಮದುವೆ ಆಗಿ ಅದರ ನಂತರ ಪ್ರಾಬ್ಲಮ್ಸ್ಗಳು ಶುರುವಾಯಿತು ಅಂತ ಹೇಳಿದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡ್ಲಿಕ್ಕೆ ಏನಾದರೂ ಪ್ಲಾನ್ಸ್ಗಳು ಅಥವಾ ಯೋಚನೆ? ನೋಡಿ, ಈಗ ಬೇಸಿಕ್ ಆಗಿ ಅವನು ಮದುವೆ ಆಗ್ಬೇಕು. ಅವನು ಮದುವೆ ಆಗಬೇಕು ಅಂತ ಹೇಳಿ ಯಾಕೆ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಸಮಾಜಕ್ಕೆ ಬೇಕಾಗಿ ಇದು ಒಂದು ಬ್ಯಾಡ್ ಎಕ್ಸಾಂಪಲ್ ಆಗಿ ಸಮಾಜದಲ್ಲಿ ಉಳಿಬಾರ್ದು. ಯಾಕೆಂದ್ರೆ ನಾಳೆ ದಾರಿಯಲ್ಲಿ ಹೋಗ್ತಾ ಯಾರು ಬರ್ತಾ ಹೆಣ್ಣು ಮಕ್ಕಳ ಮೇಲೆ ಪ್ರೆಗ್ನೆಂಟ್ ಮಾಡಿ ಮಗು ಕೊಟ್ಟು ಕೈಯಲ್ಲಿ ಕೊಟ್ಟವ್ರು ಸೀದಾ ಹೋಗ್ತಾರೆ. ಇದು ಆಗಬಾರ್ದು. 1 minute. ಈಗ ಅದು ಯಾವ ರೀತಿ ಮುಂದೆ ಯಾವ ರೀತಿ ಇದು ಮಾಡಿ ಏನಾದರೂ ಅದಕ್ಕೆ ಯೋಚನೆ ಮಾಡಿದ್ದೀರಾ? ಎಂತ ಕ್ವೆಶ್ಚನ್? ಈಗ ಮದುವೆ ಆಯಿತು,
ಅದರ ನಂತರ ಆತ ಯಾವ ರೀತಿ ಮುಂದೆ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾನ ಅಥವಾ ಒಂದು ವೇಳೆ ಪ್ರಾಬ್ಲಮ್ಸ್ ಬಂದ್ರೆ ಯಾವ ರೀತಿ ಮುಂದೆ ಟ್ಯಾಕಲ್ ಮಾಡಿ? ಒಂದು ವೇಳೆ ಅವನು ಇದು ಫಸ್ಟ್ ಆಗಿ ಅವ್ನು ಮದುವೆ ಆಗಬೇಕು. ಮದುವೆ ಯಾಕೆ ಆಗ್ಬೇಕಂದ್ರೆ ಈ ಸಮಾಜಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿರ್ಬೇಕು. ಇವಾಗ ಇದೊಂದು ಬ್ಯಾಡ್ ಎಕ್ಸಾಂಪಲ್ ಆಗಿ ಉಳ್ಕೊಂಡಿದೆ. ನಾಳೆ ಯಾರೋ ಯಾರಿಗೋ ಹೊಟ್ಟೆ ಮಾಡಿಕೊಂಡು ಕೈಯಲ್ಲಿ ಮಗು ಕೊಡ್ಕೊಂಡು ಸೀದಾ ಹೊರಟೋಗ್ತಾರೆ. ಅದು ಆಗಬಾರ್ದು. ಇದು ಒಂದು ಎಲ್ಲರಿಗೂ ಪಾಠ ಆಗಬೇಕು. ಮತ್ತೆ ಕಾನೂನಲ್ಲಿ ಅದಕ್ಕೆ ಆದ ನಮಗೆ ಕಾನೂನು ಮೇಲೆ ತುಂಬಾ ನಂಬಿಕೆ ಇದೆ. ಕಾನೂನಲ್ಲಿ ಏನೆಲ್ಲ ಆಗಬೇಕು ಅದು ಕಾನೂನಲ್ಲಿ ಆಗ್ತಾ ಹೋಗ್ತದೆ. ಅದಕ್ಕೇನು ತೊಂದರೆ ಇಲ್ಲ. ಮತ್ತೆ ಹುಡುಗಿ ಏನು ಅವಳೇನು ಯಾರ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿನೂ ಇಲ್ಲ. ಅವಳು ಒಳ್ಳೆ ಕಲ್ತಿದ್ದಾಳೆ, 86% ಮಾರ್ಕ್ ತೆಗೆದಿದ್ದಾಳೆ, ಎಲ್ಲಿಯಾದ್ರೂ ಕೆಲಸ ಮಾಡ್ಬೋದು, ಅವಳ ಮಗುವನ್ನು ಅವಳು ಸಾಕ್ಕೊಳ್ತಾಳೆ. ಅದು ಇಂಪಾರ್ಟೆಂಟ್ ಅಲ್ಲ. ಮೇನ್ ಆಗಿ ಆ ಹುಡುಗಿಗೆ ಕುತ್ತಿಗೆಗೆ ತಾಳೆಗೆ ಬಿದ್ದಾಗ ಅವಳಿಗೆ ಒಂದು ಗಂಡ ಅಂತ ಹೇಳಿ ಅವನು ಆಗ್ತಾನೆ, ಮಗುವಿಗೆ ಒಂದು ಅಪ್ಪ ಅಂತ ಆಗ್ತಾನೆ. ನಾಳೆ ಅವಳಿಗೆ ಅವನೊಟ್ಟಿಗೆ ಅವರಿಬ್ಬರಿಗೆ ಸಂಸಾರ ಮಾಡಲಿಕ್ಕೆ ಆಗಲೇ ಇಲ್ಲ ಅಂತ ಆದ್ರೆ ಅವರಿಗೆ ಡಿವೋರ್ಸ್ ತಗೊಳ್ಬಹುದು, ಹುಡುಗಿಗೂ ಬೇರೆ ಮದುವೆ ಆಗ್ಬಹುದು, ಹುಡುಗನಿಗೂ ಹಿ ಕ್ಯಾನ್ ಆಲ್ಸೋ ಬಿ ಫ್ರೀ. ಹಾಗಿರುವಾಗ ಒಂದು ವೇಳೆ ಅವಳಿಗೆ ಮದುವೆನೇ ಆಗ್ಲಿಲ್ಲ ಅಂತಾದ್ರೆ ಅವಳನ್ನ ಮದುವೆ ಆಗೋರು ಯಾರು ಇರುವುದಿಲ್ಲ. ಆ ಮಗುವಿಗೆ ಒಂದು ಅಪ್ಪ ಅಂತ ಹೇಳ್ಕೊಳ್ಳಿಕ್ಕೆ ಯಾರು ಇರುವುದಿಲ್ಲ. ಸೊ ಇಷ್ಟಕ್ಕೆ ಮಾತ್ರ ಅವ್ನು ಮದುವೆ ಆಗ್ಬೇಕಂತ ಹೇಳೋದು. ಅವನ ಹತ್ರ ಕಂಪನ್ಸೇಷನ್ ಆಗಲಿ ಯಾವ ಎಕ್ಸ್ಪೆಕ್ಟೇಷನು ಇಲ್ಲ. ಅವರು ತುಂಬಾ ಆಮಿಷಗಳನ್ನು ಕೊಟ್ಟಿದ್ದಾರೆ. ಮಗು ತೆಗಿಸ್ಲಿಕ್ಕೆ 8 ಲಕ್ಷ ಕೊಡ್ತೇವೆ, ಮಗು ಆದ ಮೇಲೆ ಮುಂದೇನು ಸಂಧಾನ ಆಗುವಾಗ ಒಂದು 50 ಲಕ್ಷವರೆಗೆ ನಾವು ಕೊಡ್ತೇವೆ ಅಂತೆಲ್ಲ ಹೇಳಿದ್ದಾರೆ. ಸೊ ಇವರ ದುಡ್ಡು ನಮಗೆ ಬೇಡ. ಅವಳಿಗೆ ನ್ಯಾಯ ಬೇಕಷ್ಟೇ. ಅವಳ ಮಗುವಿಗೆ ನ್ಯಾಯ ಬೇಕು. ಸಮಾಜದಲ್ಲಿ ತಲೆ ಎತ್ತಿ ಬದುಕುವಂತ ಒಂದು ಅವಕಾಶ ಬೇಕು. ಮುಂದೆ ಏನಾದರೂ ಇಂತಹ ಪರಿಸ್ಥಿತಿಗಳು ಬಂದ್ರೆ, ಅಂದ್ರೆ ಸಮಸ್ಯೆಗಳು ಬಂದ್ರೆ ಇದು ಆಯೋಗದ ಸದಸ್ಯರಾಗಿ ಪ್ರತಿಭಾ ಕುಳ ಯಾವಾಗಲೂ ಇರ್ತಾರೆ. 100% ನೋಡಿ. ಈ 6 ತಿಂಗಳಲ್ಲಿ ಆ ಫ್ಯಾಮಿಲಿ ಜೊತೆ ನಂದು ಒಂದು ಬಾಂಧವ್ಯ ಆಗಿದೆ. ಈಗ ಆ ಹುಡುಗಿ ಯಾರಿದ್ದಾಳು ಅವಳು ನನ್ನ ಮಗಳ ತರನೇ. ಎನಿ ಟೈಮ್ ಆ ಫ್ಯಾಮಿಲಿಗೆ ಈಗ ಇದು ಮದುವೆ ಆಯ್ತು ಅಂತ ಹೇಳಿ ಕೂಡಲೇ ನಾನು ಬಿಡಲ್ಲ. ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಯಾವ ರೀತಿ ಸಪೋರ್ಟ್ಗಳು ಅವರಿಗೆ ಬೇಕು ಮಾನಿಟರ್ ಮಾಡ್ತೀನಿ, ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತೀನಿ, ಏನ್ ಬೇಕು ನಾನು ಮಾಡ್ತೀನಿ. ಇವನ್ ಆ ಹುಡುಗಿಗೂ ಕೆಲಸನೂ ತೆಗೆಸಿಕೊಡ್ತೀನಿ. ಅವಳು ಕಾಲ ಮೇಲೆ ಅವಳು ನಿಲ್ಬೇಕು. ಪ್ರತಿ ಸಲ ನನ್ನ ಹತ್ರ ದುಡ್ಡು ಕೇಳೋದಲ್ಲ, ಅಥವಾ ಇನ್ನೊಬ್ಬರ ಹತ್ರ ಅವಳು ಕೈ ಚಾಚುವ ಪರಿಸ್ಥಿತಿ ಆಗಬಾರ್ದು. ಅವಳು ಫೈನಲ್ ಇಯರ್ ಮುಗ್ದಿದೆ. ಈಗ ಮಗುಗೆ 6 ತಿಂಗಳಾಗಿದೆ. ಇನ್ನೊಂದು 2-3 ತಿಂಗಳಲ್ಲಿ ಮಗುವನ್ನು ಬೇರೆಯವ್ರು ನೋಡ್ಕೊಳ್ಳುವಾಗೆ ಆಗ್ತದೆ. ಅವಳಿಗೂ ಒಂದು ಒಳ್ಳೆ ಕೆಲಸ ನಾನು ತೆಗೆಸಿಕೊಡ್ತೀನಿ. ಧನ್ಯವಾದ. ಇದಿಷ್ಟು ಪ್ರತಿಭಾ ಕುಳಾಯ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು.